ಶಾಲಾ ಕಾಲೇಜು ಮಕ್ಕಳಿಗೆ ಅವರ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು ಕೆರಿಯರ್ನ ರೂಪಿಸ್ಕೊಳ್ಳೋದಕ್ಕೆ ಕಾಲೇಜ್ ಟು ಕ್ಯಾಂಪಸ್ ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ತಾ ಇರ್ತೀನಿ. ಹಾಗೂ ಕಾರ್ಪೊರೇಟ್ ಕಂಪನಿಗಳಲ್ಲಿ ಅವರ ಗೋಲ್ ಸೆಟ್ಟಿಂಗ್, ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ಗಳನ್ನು ತಗೊಳ್ತಾ ಇದ್ದೀನಿ. ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಮಾಸ್ಟ್ರಿ ಓವರ್ ಮೈಂಡ್ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಯೂಸ್ ಮಾಡಿಕೊಂಡು ಹೇಗೆ ಓವರಾಲ್ ನಮ್ಮ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡ್ಕೋಬೋದು, ಅದರ ಜೊತೆಗೇ ಮಕ್ಕಳು ಹೇಗೆ ಮಗ್ ಮಾಡ್ದೇ ಹೆಚ್ಚಿನ ಸಮಯದವರೆಗೂ ತಮ್ಮ ವಿದ್ಯಾಭ್ಯಾಸದಲ್ಲಿ ಬರುವಂಥ ಪಾಠಗಳನ್ನು ನೆನ್ಪಿಟ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಅದರ ಕಡೆ ಗಮನ ಹರಿಸೋಣ. ಈಗ ಮಾಸ್ಟ್ರಿ ಓವರ್ ಮೈಂಡ್ ಅಂದ ಕೂಡಲೇ ನಿಮ್ಮೆಲ್ಲರಿಗೂ ಈಗಾಗಲೇ ಆ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನ ಮೂಡಿರುತ್ತೆ. ಹೌದು, ಮೈಂಡ್ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ. ಹಾಗಿದ್ರೆ ಯಾವುದೇ ಒಂದು ಪವರ್ನ ನಾವು ಪೂರ್ತಿಯಾಗಿ ಉಪಯೋಗಿಸ್ಕೋಬೇಕು ಅಂದರೆ ಮೊದಲು ಅದರ ಯೂಸರ್ ಮ್ಯಾನ್ಯುಯಲ್ ಅಂದರೆ ಯಾವುದೇ ಒಂದು ವಸ್ತುವನ್ನು ಸಮರ್ಥವಾಗಿ ಅಂದರೆ ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂತಂದರೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ನಮಗೆ ಅವಶ್ಯ ಆಗತ್ತೆ. ಹಾಗಿದ್ದಲ್ಲಿ ನಾವು ಮೈಂಡ್ ಪವರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಮೊದಲು ಮೈಂಡ್ ಬಗ್ಗೆ ಸ್ವಲ್ಪ ಜ್ಞಾನ ಅವಶ್ಯವಾಗತ್ತೆ. ಆಗಲೇ ನಾವು ಅದರ ಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದು. ನೀವೆಲ್ಲ ನಿಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನೋಡೇ ಇರ್ತೀರ. ಕೆಲವರಿಗೆ ಸಕ್ಸಸ್ ಅನ್ನೋದು ತುಂಬ ನಿರಾಯಾಸವಾಗಿ ದೊರಕ್ತಾ ಇರತ್ತೆ. ಇನ್ನು ಕೆಲವರಿಗೆ ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ಅವರು ಸಕ್ಸಸ್ನ ಎಡೆಗೆ ಹೋಗೋದಕ್ಕೆ ಆಗ್ತಾನೇ ಇರೋದಿಲ್ಲ. ಯಾವತ್ತಾದರೂ ಯಾಕೆ ಕೆಲವರು ಹಣವನ್ನು ಸಂಪಾದಿಸೋದ್ರಲ್ಲಿ ತುಂಬ ಯಶಸ್ವಿಯಾಗಿ ಹೊರಮೂಡ್ತಾರೆ, ಇನ್ನು ಕೆಲವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣವನ್ನು ಕೂಡಿಡೋದಕ್ಕೆ ಆಗ್ತಾ ಇರಲ್ಲ. ಈ ವಿಷಯಗಳೆಲ್ಲ ಯಾಕೆ ಹೀಗಾಗತ್ತೆ, ಒಬ್ಬರಿಗೆ ಒಂಥರ ಇನ್ನೊಬ್ಬರಿಗೆ ಇನ್ನೊಂದು ಥರ ಯಾವತ್ತಾದರೂ ಯೋಚಿಸಿದ್ದೀರಾ? ಕ್ಯಾನ್ಸರ್ ಪೇಷಂಟ್ಗಳಿಗೆ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಎಲ್ಲ ಪೇಷಂಟ್ಗಳಿಗೂ ದೊರಕತ್ತೆ. ಆದರೆ ಅದರಲ್ಲಿ ಕೆಲವರು ಮಾತ್ರ ಕ್ಯಾನ್ಸರ್ ರೋಗದಿಂದ ಹೊರಬರೋದಕ್ಕಾಗತ್ತೆ, ಇನ್ನು ಕೆಲವರು ಆಗೋದಿಲ್ಲ. ಅಷ್ಟೇ ಅಲ್ಲ, ಒಂದೇ ಕ್ಲಾಸ್ನಲ್ಲಿ ಒಂದೇ ಟೀಚರ್ನ ಪಾಠ ಕೇಳೋ ಮಕ್ಕಳು ಕೂಡ ಅದರಲ್ಲಿ ಕೆಲವರು ಮಾತ್ರ ಟಾಪರ್ ಆಗಿ ಬರ್ತಾರೆ, ಇನ್ನು ಕೆಲವು ಮಕ್ಕಳಿಗೆ ಪಾಸ್ ಅಂಕ ಕೂಡ ಬರೋದಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣವೇ ನಮ್ಮ ಮನಸ್ಸು. ಈ ಮನಸ್ಸಿನ ಬಗ್ಗೆ ಅಂದರೆ ಮೈಂಡ್ ಪವರ್ನ ಶಕ್ತಿಗಳು ತುಂಬ ಅಪಾರ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಮುಂಚೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕತೆ ಏನಂದರೆ, ಒಂದಿನ ಒಬ್ಬ ಮನುಷ್ಯ ಒಂದು ಕಲ್ಪವೃಕ್ಷ ಅಂದರೆ ಮಾತನಾಡುವ ಮರದ ಹತ್ರ ಬಂದು ನಿಲ್ತಾನೆ. ಆ ಮನುಷ್ಯ ಬಂದಿದ್ದನ್ನು ನೋಡಿ ಆ ಮರ ಕೇಳತ್ತೆ, ಏನಾಗಬೇಕು ನನ್ನಿಂದ ನಿನಗೆ, ಯಾಕೆ ಇಲ್ಲಿಗೆ ಬಂದೆ ಅಂತ. ಆಗ ಆ ಮನುಷ್ಯ ಹೇಳ್ತಾನೆ, ಇಲ್ಲ ನನಗೆ ಒಂದು ವಿಷಯದ ಕುರಿತಾಗಿ ಕ್ಲಾರಿಟಿ ಬೇಕು, ನೀವು ನನಗೆ ಆ ವಿಷಯವನ್ನು ಪಡ್ಕೊಳ್ಳೋದ್ರಲ್ಲಿ ದಾರಿದೀಪ ಆಗಬೇಕು, ಹಾಗಾಗಿ ನನಗೆ ಆ ಉತ್ತರ ನಿಮ್ಮಲ್ಲಿ ಮಾತ್ರ ಸಿಗತ್ತೆ, ದಯವಿಟ್ಟು ನನಗೆ ಉತ್ತರವನ್ನು ತಿಳಿಸ್ಕೊಡಿ ಅಂತ ಕೇಳತ್ತೆ. ಆಗ ಆ ಮರ ಹೇಳತ್ತೆ, ತೊಂದರೆ ಇಲ್ಲ, ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ತೀನಿ, ಏನು ಪ್ರಶ್ನೆ ಕೇಳು ಅಂತ. ನಾನು ನನ್ನ ಜೀವನದಲ್ಲಿ ಯಶಸ್ಸು ಆಗಬೇಕು, ಗುರಿಯನ್ನು ಮುಟ್ಟಬೇಕು ಅಂತ ಇಡೀ ಜಗತ್ತನ್ನೇ ಸುತ್ತಿದೆ. ಆದರೆ ಎಲ್ಲೂ ನನಗೆ ಯಶಸ್ಸಿನ ಹಾದಿ ಸಿಗಲಿಲ್ಲ. ಯಶಸ್ಸಿನ ಮಾರ್ಗ ಹೇಗೆ ತಲುಪೋದು ಅನ್ನೋದಕ್ಕೆ ಉಪಾಯ ಕೂಡ ನನಗೆ ದೊರಕಲಿಲ್ಲ ಅಂತ ಮರವನ್ನು ಪ್ರಶ್ನಿಸ್ತಾನೆ. ಆಗ ಆ ಮರವು ನಕ್ಕು ಹೇಳತ್ತೆ, ನೀವು ಮನುಷ್ಯರೇ ಹೀಗಲ್ವಾ, ನಿಮ್ಮಲ್ಲಿ ಏನಿರುತ್ತೆ ಅದನ್ನು ಗುರುತಿಸದೆ ಬೇರೆ ಏನನ್ನೋ ಅಪೇಕ್ಷಿಸ್ತಾ ಇಡೀ ಜಗತ್ತನ್ನು ಸುತ್ತೀರ. ನಿಮಗೆ ಆದರೆ ಗೊತ್ತಿಲ್ಲ, ನಿಮ್ಮನ್ನು ಯಾರು ಸೃಷ್ಟಿಸಿದಾರೋ ಅವರು ಆ ಎಲ್ಲ ದೇವತೆಗಳಿಗೆ ಇರೋ ಶಕ್ತಿಯನ್ನು ನಿಮ್ಮಲ್ಲೇ, ನಿಮ್ಮ ಮನಸ್ಸಿನಲ್ಲೇ ಇಟ್ಟಿದ್ದಾನೆ. ಹಾಗಾಗಿ ನೀವು ನಿಮ್ಮೊಳಗೆ ಇಳಿದು ನಿಮ್ಮ ಸಾಮರ್ಥ್ಯಗಳನ್ನು ತಿಳ್ಕೊಂಡಾಗ, ಆ ಶಕ್ತಿಗಳ ಅರಿವು ನಿಮಗಾದಾಗ ಯಶಸ್ಸಿನ ದಾರಿ ತನ್ನಷ್ಟಕ್ಕೆ ತಾನೇ ತೆರ್ಕೊಳ್ಳುತ್ತೆ. ಹಾಗಾಗಿ ನೀನು ಆ ಶಕ್ತಿಯನ್ನು ಹುಡುಕ್ತಾ ಎಲ್ಲೆಲ್ಲೋ ಅಲಿಬೇಡ, ಬದಲಿಗೆ ಒಂದು ನಿಶ್ಚಲ ಮನಸ್ಥಿತಿಯನ್ನು ಹೊಂದಿಕೊಂಡು ಒಂದು ಕಡೆ ಕೂತು ನಿನ್ನ
ಪಾಸಿಟಿವ್ಸ್ ಹಾಗೂ ನೆಗೆಟಿವ್ಸ್ ಏನು, ನಿನ್ನ ಸಾಮರ್ಥ್ಯವೇನು, ಆ ಸಾಮರ್ಥ್ಯದಿಂದ ನೀನು ಏನನ್ನು ಸಾಧಿಸಬಲ್ಲೆ ಅನ್ನೋದನ್ನು ಮೊದಲು ತಿಳ್ಕೊ, ನಿನ್ನನ್ನು ನೀನು ಅರ್ಥಕೋ, ಆಗ ನಿನ್ನ ಯಶಸ್ಸಿನ ಹಾದಿ ತಂತಾನಾಗೆ ಸಿಗತ್ತೆ ಅಂತ ಮರ ಹೇಳಿ ಆ ಮನುಷ್ಯನನ್ನು ಖುಷಿಯಿಂದ ಕಳಿಸ್ಕೊಡತ್ತೆ. ಹಾಗಿದ್ರೆ ವೀಕ್ಷಕರೇ, ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತೆ, ಏನು ನಮಗೆ ಗೊತ್ತಾಗತ್ತೆ? ಇದು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ. ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಯಾರ್ಯಾರನ್ನೋ ಹೋಗಿ ಐಡಿಯಾಸ್ನ ಕೇಳ್ತೀರಿ, ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಹೋಗ್ತೀರಿ. ಆದರೆ ಇದು ಎಲ್ಲವನ್ನು ಹುಡ್ಕೋದಕ್ಕೆ ಮುಂಚೆ ನಮ್ಮನ್ನು ನಾವು ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗತ್ತೆ. ಹಾಗಿದ್ದರೆ ನಾವು ಈ ಮೈಂಡ್ ಮತ್ತು ಮೈಂಡ್ ಪವರ್ನ ಹೇಗೆ ತಿಳ್ಕೊಬೋದು? ಸೈಂಟಿಫಿಕಲಿ ಹೇಳೋದಾಯಿತು ಅಂತಂದರೆ ನಮ್ಮ ಮೈಂಡ್ ಬೇಸಿಕಲಿ 2 ರೀತಿಯಾಗಿ ಡಿವೈಡ್ ಆಗಿರುತ್ತೆ. ಒಂದು ಬಂದು ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು. ಮತ್ತೊಂದು ಬಂದು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸು. ಕಾನ್ಷಿಯಸ್ ಮೈಂಡ್ನ ಸ್ವಭಾವಗಳೇನು, ಅದು ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ನೋಡೋಣ ಬನ್ನಿ. ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಅನ್ನೋ ಪದ ಸೂಚಿಸೋ ಹಾಗೆ ಈ ಕಾನ್ಷಿಯಸ್ ಮೈಂಡ್ ಜಾಗೃತವಾಗಿ ನಾವು ಇರೋ ಅಷ್ಟು ಸಮಯ ಮಾತ್ರ ಕೆಲಸ ಮಾಡುತ್ತೆ. ಅಂದರೆ ನಾವು ಎಷ್ಟು ಹೊತ್ತು ಎಚ್ಚರವಾಗಿರ್ತೀರೋ ಅಷ್ಟು ಹೊತ್ತು ಈ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ. ನಾವು ನಿದ್ರಾವಸ್ಥೆಗೆ ಜಾರಿದ ಕೂಡಲೇ ಈ ಕಾನ್ಷಿಯಸ್ ಮೈಂಡ್ ತನ್ನ ನಿದ್ರಾವಸ್ಥೆಗೆ ಜಾರಿಬಿಡತ್ತೆ. ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಸುಪ್ತ ಮನಸ್ಸು ಅಂತೀರಿ. ಇದು ನಾವು ನಿದ್ರಾವಸ್ಥೆಯಲ್ಲಿ ಇರುವ ಸಮಯದಲ್ಲೂ ಕೂಡ ಕೆಲಸ ಮಾಡ್ತಾನೇ ಇರುತ್ತೆ. ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ದಿನದ 24 ಗಂಟೆಗಳು ಸತತವಾಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಕೇವಲ ನಮ್ಮ ಮೆದುಳಿನ 10% ಅಷ್ಟು ಭಾಗ ಮಾತ್ರ ಆವರಿಸ್ಕೊಂಡಿರುತ್ತೆ. ಈ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸಿನ ಸ್ವಭಾವ ಬಂದು ಲಾಜಿಕಲ್ ಥಿಂಕಿಂಗ್. ಏನಪ್ಪ ಈ ಲಾಜಿಕಲ್ ಥಿಂಕಿಂಗ್ ಅಂದರೆ ಇದು ತಾರ್ಕಿಕ ಮನಸ್ಸಾಗಿರುತ್ತೆ. ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಇದನ್ನು ನಾನು ಮಾಡ್ಬೋದಾ, ಇದನ್ನು ನಾನು ಮಾಡಿದರೆ ನನಗೇನಾದರೂ ಮುಂದಕ್ಕೆ ಹಾನಿ ಉಂಟಾಗತ್ತಾ, ಈ ಎಲ್ಲ ತಾರ್ಕಿಕ ಆಲೋಚನೆಗಳನ್ನು ನಮ್ಮ ಕಾನ್ಷಿಯಸ್ ಮೈಂಡ್ ಮಾಡುತ್ತೆ. ಮತ್ತು ಇದು ನಿದ್ರಾವಸ್ಥೆಯಲ್ಲಿ ಕೆಲಸ ಮಾಡದೇ ಇರೋದ್ರಿಂದ ಇದು ಕೇವಲ ಶಾರ್ಟ್ ಟರ್ಮ್ ಮೆಮೊರಿ ಆಗಿರುತ್ತೆ. ಇಲ್ಲಿ ನಾವು ದಿನನಿತ್ಯ ಆಲೋಚಿಸುವಂಥ ವಿಷಯಗಳಾಗಿರ್ಬೋದು, ಮಾಡೋ ಕೆಲಸಗಳಾಗಿರ್ಬೋದು, ನಿದ್ರೆ ಮಾಡೋವರೆಗೂ ಇಲ್ಲಿ ಸ್ಟೋರ್ ಆಗಿರುತ್ತೆ. ಮತ್ತು ನಾವು ನಿದ್ರೆಗೆ ಜಾರಿದ ನಂತರ ಇಲ್ಲಿ ಏನೇ ವಿಷಯಗಳು ಸಂಗ್ರಹವಾಗಿದ್ದರೂ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರವಾನೆ ಆಗುತ್ತೆ. ಹಾಗಾಗಿ ಈ ಕಾನ್ಷಿಯಸ್ ಮೈಂಡ್ ಕೇವಲ 10% ಅಷ್ಟು ಭಾಗವನ್ನು ಮಾತ್ರ ಆವರಿಸ್ಕೊಂಡಿರುತ್ತೆ. ಹಾಗಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ನೋಡೋಣ ಬನ್ನಿ. ಇದು ನಮ್ಮ ಮೆದುಳಿನ 90 ಭಾಗದಷ್ಟು ಆವರಿಸ್ಕೊಂಡಿರುತ್ತೆ. ಮತ್ತು ಇದು ತಾರ್ಕಿಕ ಮನಸ್ಸಾಗಿರೋದಿಲ್ಲ. ಇದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚಿಸೋ ಶಕ್ತಿ ಇದಕ್ಕೆ ಇರೋದಿಲ್ಲ. ನಮ್ಮ ಕಾನ್ಷಿಯಸ್ ಮೈಂಡ್ ಏನೆಲ್ಲ ಆಲೋಚಿಸುತ್ತೋ, ಏನೆಲ್ಲ ಯೋಚನೆ ಮಾಡುತ್ತೋ ಅದನ್ನು ಹೇಗೆ ಅದು ಆಲೋಚಿಸಿರುತ್ತೋ ಸೇಮ್ ಟು ಸೇಮ್ ಹಾಗೇ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇದು ಯೋಚಿಸೋಕೆ ಹೋಗಲ್ಲ ಇದು ಸರಿ ಅಥವಾ ತಪ್ಪು ಅಂತ. ಮತ್ತು ಇದು ಕ್ರಿಯೇಟಿವ್ ಮೈಂಡ್ ಆಗಿರುತ್ತೆ. ಕ್ರಿಯೇಟಿವ್ ಮೈಂಡ್ ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಲ್ಲಿ ಇರ್ಬೋದು, ಕಲೆ, ಕುಸುರಿ ಕೆಲಸಗಳು, ಇದರಲ್ಲೆಲ್ಲ ಹೆಚ್ಚು ಆಸಕ್ತಿ ಇರೋರಿಗೆ ಈ ಕ್ರಿಯೇಟಿವ್ ಮೈಂಡ್ ಹೆಚ್ಚು ಜಾಗೃತವಾಗಿರುತ್ತೆ. ಅದಲ್ಲದೆ ಈ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಅದು ಏನು ಅಂತಂದರೆ ನಮ್ಮ ಪರಿಸರದಲ್ಲಿ ಇರೋವಂತಹ ಸಕಾರಾತ್ಮಕ ಶಕ್ತಿಗಳನ್ನು ಇದು ಕಲೆಕ್ಟ್ ಮಾಡಿಕೊಂಡು ನಾವು ಏನು ಆಲೋಚಿಸ್ತಿರ್ತಿರೋ ಆ ಆಲೋಚನೆಗಳನ್ನು ನಮ್ಮ ಭವಿಷ್ಯತ್ತಿನಲ್ಲಿ ನಿಜ ಮಾಡುವಂತಹ ಒಂದು ಸಾಮರ್ಥ್ಯ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಇದೆ. ಹಾಗಾಗಿ ನಾವು ತುಂಬ ಹುಷಾರಾಗಿ ನಮ್ಮ ಯೋಚನೆಗಳ ಕಡೆ ಗಮನವನ್ನು ಹರಿಸ್ಬೇಕಾಗತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡ್ ಮಗು ತನ್ನ ತಾಯಿಯ ಗರ್ಭದಲ್ಲಿ ಇರೋವಾಗ ಅದಕ್ಕೆ 5 ತಿಂಗಳು ತುಂಬಿದಾಗಲೇ ಇದು ಕೆಲಸ ಮಾಡೋದಕ್ಕೆ ಆರಂಭವಾಗತ್ತೆ. ಅದಕ್ಕೇ ನಮ್ಮ ಹಿರಿಯರು ಗರ್ಭಿಣಿ
ಹೆಂಗಸರಿಗೆ, ಸ್ತ್ರೀಯರಿಗೆ ಹೇಳ್ತಾರೆ ಸದಾಕಾಲ ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ಆಲಿಸಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವಾಗ ಒಳ್ಳೆಯ ವಿಷಯಗಳನ್ನೇ ತಾಯಿ ಕೇಳ್ತಾ ಇರ್ತಾಳೆ, ಆಲೋಚಿಸ್ತಿರ್ತಾಳೆ, ಮಗುವಿಗೆ ಗರ್ಭದಲ್ಲೇ ಆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಳ್ಳೆಯ ವಿಚಾರಗಳು ಅಚ್ಚುಳಿತಾ ಬರುತ್ತೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಚಕ್ರವ್ಯೂಹವನ್ನು ಹೇಗೆ ಭೇದಿಸೋದು ಅನ್ನೋದನ್ನು ಕಲ್ತಿದ್ದ. ಹಾಗಾಗಿ ನಾವು ಸಬ್ಕಾನ್ಷಿಯಸ್ ಮೈಂಡ್ ಪವರ್ ಬಗ್ಗೆ ತುಂಬ ಎಚ್ಚರದಿಂದ ಗಮನ ವಹಿಸಬೇಕಾಗತ್ತೆ. ಹೀಗಾಗಿ ಇದು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ನ ಸ್ವಭಾವಗಳು. ಈಗ ಕಾನ್ಷಿಯಸ್ ಮೈಂಡ್ ಹೇಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಇವೆರಡರ ನಡುವೆ ಯಾವ ಸಂಬಂಧವಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರಿಗೂ ಹಡಗು ಅದರ ಬಗ್ಗೆ ಗೊತ್ತಿರುತ್ತೆ. ಹೌದು, ಹಡಗು ಅಂದರೆ ಶಿಪ್. ಇದರಲ್ಲಿ ಕೆಲವರು ಪ್ರಯಾಣ ಮಾಡಿರ್ತೀರ, ಕೆಲವರು ಹಡಗಿನ ಚಿತ್ರವನ್ನು ಇಂಟರ್ನೆಟ್ನಲ್ಲಿ ನೋಡಿರ್ತೀರ. ಆ ಹಡಗಿನ ವಿಚಾರವನ್ನು ತಗೊಂಡ್ರೆ ಇಲ್ಲಿ ಡ್ರೈವರ್ ಏನಿರ್ತಾರೆ ಅವರು ಹಡಗಿನ ಅಂಡರ್ಗ್ರೌಂಡ್ನಲ್ಲಿ ಕ್ಯಾಬಿನ್ನಲ್ಲಿ ಇರ್ತಾರೆ. ಹಾಗೂ ಹಡಗಿನ ಕ್ಯಾಪ್ಟನ್ ಏನಿರ್ತಾರೆ, ಶಿಪ್ ನಡೆಸುವಂಥ ಕ್ಯಾಪ್ಟನ್ ಏನಿರ್ತಾರೆ ಅವರು ಹಡಗಿನ ಮೇಲ್ಭಾಗದಲ್ಲಿ ಇರ್ತಾರೆ. ಡ್ರೈವರ್ಗೆ ತಾನು ಯಾವ ಕಡೆ ಅವನ ಹಡಗನ್ನು ಚಲಾಯಿಸ್ತಿದ್ದಾನೆ, ಚಾಲನೆ ಮಾಡ್ತಿದ್ದಾನೆ ಅನ್ನೋದು ಐಡಿಯಾ ಇರೋದಿಲ್ಲ. ಬದಲಿಗೆ ಕ್ಯಾಪ್ಟನ್ ಏನು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಿರ್ತಾನೆ ಅದರ ಆಧಾರದ ಮೇಲೆ ಡ್ರೈವರ್ ಹಡಗನ್ನು ಚಾಲನೆ ಮಾಡ್ತಿರ್ತಾನೆ. ಉದಾಹರಣೆಗೆ ಕ್ಯಾಪ್ಟನ್ ಬೈ ಮಿಸ್ಟೇಕಾಗಿ ಅಂದರೆ ತಪ್ಪಾಗಿ ಅಥವಾ ತನಗೆ ಗೊತ್ತಿಲ್ಲದೆ ಎಡಕ್ಕೆ ತಿರುಗಿಸು ಅನ್ನೋದ್ರ ಬದಲು ಬಲಕ್ಕೆ ತಿರುಗಿಸು ಅಂತ ಹೇಳಿದ್ರೆ ಡ್ರೈವರ್ಗೆ ಗೊತ್ತಾಗೋದಿಲ್ಲ ತಾನು ಎಡಕ್ಕೆ ಹೋಗಬೇಕಿತ್ತು, ಆದರೆ ನಾನು ಬಲಕ್ಕೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋ ವಿವೇಚನಾ ಶಕ್ತಿ ಡ್ರೈವರ್ಗೆ ಇರೋದಿಲ್ಲ. ಅವನು ಕೇವಲ ಕ್ಯಾಪ್ಟನ್ ಏನು ಹೇಳ್ತಾನೆ ಅಷ್ಟನ್ನು ಮಾತ್ರ ಮಾಡ್ತಿರ್ತಾನೆ, ಹಾಗೂ ಎಡಕ್ಕೆ ತಗೊಳ್ಳೋ ಬದಲು ಬಲಕ್ಕೆ ತಿರುಗಿಸ್ತಾನೆ ಹಡಗನ್ನು. ಇದರಿಂದ ಏನಾಗತ್ತೆ, ಹಡಗಿನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರತಿಯೊಬ್ಬರೂ ಕೂಡ ಅವರ ತಲುಪಬೇಕಾಗಿರೋ ಎಕ್ಸಾಕ್ಟ್ ಜಾಗವನ್ನು ತಲುಪಲ್ಲ, ಬದಲಿಗೆ ತಪ್ಪು ಹಾದಿಯನ್ನು ಹಿಡಿತಾರೆ ಹಾಗೂ ತಪ್ಪು ಜಾಗವನ್ನು ತಲುಪ್ತಾರೆ. ಸೇಮ್ ರಿಲೇಷನ್ಶಿಪ್ ನಮ್ಮ ಕಾನ್ಷಿಯಸ್ ಮೈಂಡ್ ಹಾಗೂ ಸಬ್ಕಾನ್ಷಿಯಸ್ ಮೈಂಡ್ನ ನಡುವೆ ಇದೆ. ನಾವು ಎಷ್ಟೋ ಸಾರಿ ಕೂತಿರುವಾಗ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತೀರಿ. ನನ್ನ ಕೈಯಲ್ಲಿ ಇದು ಆಗೋದಿಲ್ಲ, ಅಥವಾ ನನ್ನ ಜೊತೆ ಇರೋರು ನನ್ನನ್ನು ಪ್ರೀತಿಸ್ತಿಲ್ಲ. ಈ ಥರ ನೆಗೆಟಿವ್ ಆಲೋಚನೆಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದು ಅದೇ ರೀತಿ ತಗೊಳ್ಳತ್ತೆ. ಈ ಆಲೋಚನೆಗಳು, ಈ ನೆಗೆಟಿವ್ ಎಮೋಷನ್ಗಳು ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಮಾಡೋ ಕೆಲಸಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಹಾಗೂ ಆ ವ್ಯಕ್ತಿ ಯಾರು ಈ ಥರ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತಿರ್ತಾನೋ ಕ್ರಮೇಣವಾಗಿ ಎಲ್ಲರಿಂದ ದೂರನೇ ಉಳಿತಾನೆ.